ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋವಂಥದ್ದು. ಅದರ ಜೊತೆಗೆ ಎಲ್ಲ ಒಂದು ರಾಶಿಗಳಿಗೂ ಯಾವ ರೀತಿ ಪರಿಹಾರ, ಇನ್ಸ್ಟೆಂಟ್ ರೆಮಿಡೀಸ್ ಯಾವ ಥರ ಅಂತ ಮಾಡ್ಕೊಳ್ಳೋವಂಥದ್ದು ರೆಗ್ಯುಲರಾಗಿ ಮಾಡ್ತಿದ್ದಂಥ ಒಂದು ವಿಡಿಯೋ ಇದು. ಈ ಒಂದು ನವಂಬರ್ ತಿಂಗಳು 2025 ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಈ ಕಾರ್ತಿಕ ಮಾಸದ ನವಂಬರ್ ತಿಂಗಳು ಮೇಷರಾಶಿಗೆ ಒಳ್ಳೆ ಅವಕಾಶ ಬರುತ್ತೆ ಅಂತ ಹೇಳ್ತಾ ಇದೆ ಜಾತಕದಲ್ಲಿ. ಅಂದರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಂಗೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಳೋಕೆ ಹೋಗ್ಬಿಡಿ. ಯಾವುದೋ ಒಂದು ದೊಡ್ಡ ಅವಕಾಶ ಬರೋವಂಥ ಚಾನ್ಸಸ್ ಇದೆ. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಬರೋವಂಥ ಆಪರ್ಚುನಿಟೀಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ನಾನು ನಿಮಗೆ ಕೊಡ್ತಾ ಇರೋವಂಥ ಒಂದು ಪರಿಹಾರ ಏನಪ್ಪ ಅಂತಂದರೆ, ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನ ನಿಮ್ಮ ಮನೆ ಹತ್ರ ನಿಯರೆಸ್ಟ್ ಎರಡರಲ್ಲಿ ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ. ಶನಿವಾರ ಸಾಸಿವೆ ಎಣ್ಣೆ ತೊಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಅದೇ ರೀತಿಯಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾದರೆ ಬೆಣ್ಣೆ ತೊಗೊಂಡೋಗಿ ಕೊಡಿ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಸಾಸಿವೆ ಎಣ್ಣೆ, ಇಲ್ಲ ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಸ್ವಲ್ಪ ಬೆಣ್ಣೆ, ಎರಡರಲ್ಲಿ ಯಾವುದಾಗತ್ತೆ ನಿಮಗೆ ಕೊಡಿ. ನಿಮ್ಮ ಒಂದು ಜೀವನ ಸ್ಮೂತಾಗಿ, ಎಣ್ಣೆ ಹೆಂಗೆ ಜಾರುತ್ತೆ, ಬೆಣ್ಣೆ ಹೆಂಗೆ ಜಾರುತ್ತೆ, ಹಂಗೆ ಸ್ಮೂತಾಗಿ ಕೆಲಸ ಬೇಗ ಆಗೋಗುತ್ತೆ ಅಂತ ಹೇಳೋವಂಥದ್ದು. ಸ್ವಲ್ಪ ಅವಕಾಶ ಜಾಸ್ತಿ ಇದೆ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿ. ಸರಿಯಾದ ನಿರ್ಧಾರ ತೊಗೋಬೇಕು. ಜೀವನದಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಫ್ಯೂಚರಲ್ಲಿ ನಾವು ಯಾವ ಥರ ಡೆವಲಪ್ ಆಗಬೇಕು, ಮುಂದೆ ಚೆನ್ನಾಗಿ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ನಿರ್ಧಾರ ತೊಗೊಳ್ಳೋ ಅಂಥ ಸಮಯ ನಿಮ್ಮದು ಇವಾಗ. ನೀವು ಇವಾಗ ಏನು ತೊಗೋತೀರಿ ಡಿಸಿಷನು ನಿಮ್ಮ ಫ್ಯೂಚರ್ನ ಕಾಪಾಡುತ್ತೆ. ಯಾವಾಗಲೂ ನಾವು ಪಾಸ್ಟ್ ಬಿಟ್ಟುಬಿಡಿ, ಇವಾಗ ಪ್ರೆಸೆಂಟ್ ಏನು ಲೀವ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಫ್ಯೂಚರ್ನ ತುಂಬ ಇಂಪಾರ್ಟೆಂಟು. ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತೊಗೊಳ್ಳೋಂಥ ಟೈಮ್ ನಿಮಗೆ ಬರ್ತಾಯಿದೆ. ಬಿಸ್ನೆಸ್ಸು ಪಾರ್ಟ್ನರ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುವಂಥದ್ದು, ಒಂದು ಒಳ್ಳೆ ಬೆಳವಣಿಗೆ ಆಗುವಂಥದ್ದು ಈ ರೀತಿ ತೋರಿಸ್ತಾ ಇರೋದ್ರಿಂದ ನೀವೇನು ಮಾಡಬೇಕು, ಏನೇನು ನಿರ್ಧಾರ ತೊಗೊಂಡ್ರು ಆಲೋಚನೆ ಮಾಡಿ, ದಿಢೀರಂತ ಆತರವಾಗೆಲ್ಲ ಏನು ಮಾಡಬಾರ್ದು. ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತೊಗೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ನವಂಬರ್ ತಿಂಗಳು ಚೆನ್ನಾಗಾಗುತ್ತೆ ಅಂತ ಹೇಳೋಂಥದ್ದು. ಇದು ಕೊಡ್ತಾ ಇರೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಈ ಸರಿಯಾದ ನಿರ್ಧಾರ ಮನಸ್ಸಿಗೆ ಸಂಬಂಧಪಟ್ಟಿದ್ದಂಥದ್ದು, ಮೆದುಳಿಗೆ ಸಂಬಂಧಪಟ್ಟಿದ್ದಂಥದ್ದು. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಶನಿವಾರ ಅಥವಾ ಬುಧವಾರ ಎರಡು ದಿನದಲ್ಲಿ ಯಾವುದಾಗುತ್ತೆ ನಿಮಗೆ, 4 ಬುಧವಾರ ಅಥವಾ 4 ಶನಿವಾರ. ನಾನು ಕೊಡೋ ರೆಮಿಡೀಸ್ ಎಲ್ಲ 4 ಇರುತ್ತೆ ನವಂಬರ್ ತಿಂಗಳು ಅಂತ ಬಂದಾಗ. ಸೊ ಅದರಿಂದ 4 ಬುಧವಾರ ಅಥವಾ 4 ಶನಿವಾರ ನೀವೇನು ಮಾಡಿ, ಯಾವುದಾದ್ರೂ ಒಂದು ಬುಧವಾರ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಶನಿವಾರ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೆಸರು ಕಾಳು, ಅಂದರೆ ಉಂಡೆ ಕಾಳು ಬರುತ್ತಲ್ಲ ಹಸಿರು ಕಲರು, ಹೆಸರು ಕಾಳು ಅರ್ಧ kg ಕೊಡೋವಂಥದ್ದನ್ನು ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ನಾನು ಹೇಳೋ ಪರಿಹಾರ ಎಲ್ಲ ದೇವಸ್ಥಾನಕ್ಕೆ ಕೊಡಬೇಕು ಅಂತೇನಿಲ್ಲ. ದೇವ್ರಿಗೆ ಹೋಗಿ ಅರ್ಚನೆ ಮಾಡಿಸಿ ನಿಮ್ಮ ಹೆಸರಲ್ಲಿ, ಅಲ್ಲಿಟ್ಟು ಪೂಜೆ ಮಾಡಿಸಿ ತೊಗೊಂಡೋಗಿ ಬಡವರು ಕೊಟ್ಟರು ಕೂಡ ನಡೆಯುತ್ತೆ. ನಿಮ್ಗೆ ಹೆಂಗಾಗುತ್ತೆ ಹಂಗೆ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋವಂಥದ್ದು ಮಿಥುನ ರಾಶಿ. ಸಾಲದಿಂದ ಮುಕ್ತಿ. ನಿಮ್ಮ ಜೀವನದ ನೋವು, ಹಿಂಸೆ ಅಥವಾ ನೀವು ಏನೇನು ಯಾವುದ್ಯಾವುದಕ್ಕೆಲ್ಲ ತುಂಬ ನೋವು ಪಟ್ಟಿದ್ರಿ, ಪೇಯ್ನ್ ಎಲ್ಲ ವ್ಯಾನಿಷ್ ಆಗುವಂಥ ಟೈಮು. ಅದೃಷ್ಟ, ಮುಟ್ಟಿದೆಲ್ಲ ಚಿನ್ನ. ವಿದೇಶಕ್ಕೆ ಹೋಗೋವಂಥದ್ದು ಇರ್ಬೋದು, ಎಜುಕೇಷನ್ ಸಂಬಂಧಪಟ್ಟಂಗೆ ಇರ್ಬೋದು, ಜಾಬ್ ಇರ್ಬೋದು, ಮದುವೆ ಇರ್ಬೋದು, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಆರ್ಥಿಕ ಸಬಲತೆ, ಪ್ರತಿಯೊಂದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುವಂಥದ್ದು. ಮಿಥುನ ರಾಶಿಯವರ ಟೈಮ್ ಎಕ್ಸಲೆಂಟ್ ಆ್ಯಂಡ್ ಬಂಪರ್ ಅಂತ ಹೇಳ್ತೀನಿ. ಇದಕ್ಕೆ ನಾನು ನಿಮ್ಗೆ ಕೊಡ್ತಾ ಇರೋಂಥ ಪರಿಹಾರ ಏನಪ್ಪ ಅಂತಂದರೆ, ಯಾವುದಾದ್ರೂ ಸ್ಕೂಲ್ ಮಕ್ಕಳಿಗೆ, ಅಂದರೆ ಬಡವ್ರ ಮಕ್ಕಳುಗಳಿಗೆ ಏನಾದರೂ ಸ್ಕೂಲ್ ಐಟಮ್ಸ್ ಏನಾದ್ರು ತೊಗೊಂಡೋಗಿ ಕೊಡುವಂಥದ್ದು. ಈಗ ಎಷ್ಟೋ ಜನ ಬಡವ್ರ ಮನೇಲಿ ಚೆನ್ನಾಗಿ ಓದ್ತಿರ್ತಾರೆ, ಮಕ್ಕಳು ಓದ್ಸೋಕ್ಕಾಗ್ತಿರಲ್ಲ ಅವ್ರ ತಂದೆ ತಾಯಿಗೆ. ಅದಕ್ಕೆ ಏನಾದರೂ ನೀವು ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯ ಮಾಡೋವಂಥದ್ದನ್ನು ಮಾಡೋದ್ರ ಜೊತೆಗೆ, ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳು ನಿಯರೆಸ್ಟ್ ಇತ್ತು ಅಥವಾ ಸಾಯಿಬಾಬಾ ದೇವಸ್ಥಾನ ಇತ್ತು ಅಂತಂದರೆ, ಗುರುವಾರ ನಿಮ್ಮ ಕೈಲಾದಷ್ಟು ಊಟಕ್ಕೆ, ಅನ್ನದಾನಕ್ಕೆ ಏನಾದರೂ ಒಂದು ಸೇವೆ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. 4 ಗುರುವಾರ ಇದನ್ನು ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ಸ್ ಬಂಪರ್ ಆಗಿದೆ. ಟೈಮ್ ಅಂತೂ ಎಕ್ಸಲೆಂಟ್, ಡಿಸೆಂಬರ್ವರೆಗೂ. ಮತ್ತು ನಿಮಗೆ ನೆಕ್ಸ್ಟ್ ಜೂನಿಂದ ಅಂತೂ 1 ವರ್ಷ ಬಂಗಾರ ನಿಮಗೆಲ್ಲ ಕೈ ಮುಟ್ಟಿದ್ದಲ್ಲ. ಇನ್ನು ನೆಕ್ಸ್ಟ್ ಬರೋವಂಥದ್ದು ಕರ್ಕಾಟಕ ರಾಶಿ. ಫಿನಾನ್ಸ್ ಲಾಸ್ ಅಂತ ತೋರಿಸ್ತಾ ಇದೆ. ಯಾರನ್ನೂ ನಂಬೇಡಿ, ಯಾರಿಗೂ ಏನು ಸೈನ್ ಹಾಕ್ಬಿಡಿ. ಶ್ಯೂರಿಟಿ ಕೊಡೋದು, ಅಯ್ಯೋ ಅವ್ರು ನಮ್ಮವರು ಅಂತ ಹೋಗೋದು, ಇದೆಲ್ಲ ಮಾಡಿದ್ರೆ ನಿಮ್ಮವ್ರು ನಿಮ್ಮನ್ನೇ ಹಳ್ಳಕ್ಕೆ ತಳ್ಳಿಬಿಡ್ತಾರೆ. ಸೊ ಅದರಿಂದ ನೀವೊಬ್ಬರು ಕೈ ಕೊಡೋಕೆ ಹೋಗಿ ನಿಮ್ಮನ್ನೇ ಹೇಳೋದು ಒಳಗಡೆ ಬೀಳ್ಸೋದಕ್ಕೆ ಕಾಯ್ತಾ ಇರೋಂಥ ಜನ ಇದ್ದಾರೆ. ಕರ್ಕಾಟಕ ರಾಶಿಯವರ ಟೈಮು ಅಷ್ಟೊಂದು ಏನು ಒಳ್ಳೆಯದಲ್ಲ. ಬಟ್ ನಿಮ್ಮ ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕು. ಸೊ ನಮ್ಗೆ ಯಾವಾಗ ಟೈಮ್ ಚೆನ್ನಾಗಿಲ್ವೋ ಅವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ಟೈಮ್ ಚೆನ್ನಾಗಿ ಬರುತ್ತೋ ಆವಾಗ ನಮಗೂ ಒಂದು ಒಳ್ಳೆ ದಿನಗಳು ಬರುತ್ತೆ ಅಂತ ನೋಡಬೇಕು. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಹಣದ ಒಂದು ಲಾಸ್ ತೋರಿಸ್ತಾ ಇರೋವಂಥದ್ದು, ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದಾಗಲಿ ಅಥವಾ ನೀವು ಯಾರಿಗಾದ್ರೂ ಶ್ಯೂರಿಟಿ ನಿಲ್ಲೋದಾಗಲಿ, ದುಡ್ಡು ಕೊಡೋದಾಗಲಿ, ನಮ್ಮವರು, ಅಣ್ಣ, ತಮ್ಮ ಯಾವುದೂ ಬೇಡ, ಯಾರನ್ನೂ ನಂಬೇಡಿ. ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರಲಿ. ಯಾರ ಹತ್ರ ನೀವು ಕೈ ಚಾಚಿಬಿಡಿ, ಯಾರೂ ಏನೂ ಕೊಡೋಕ್ಕೂ ಹೋಗ್ಬೇಡಿ ಅಂತ ಹೇಳ್ತೀನಿ. ಇದಕ್ಕೆ ಕೊಡ್ತಾ ಇರೋವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಸೋಮವಾರ ನಿಯರೆಸ್ಟ್ ಯಾವುದಾದ್ರು ಶಿವ ಪಾರ್ವತಿ ಇರೋವಂಥ ದೇವಸ್ಥಾನಕ್ಕೆ ಒಂದು kg ಅಷ್ಟು ಅಕ್ಕಿ ತೊಗೊಂಡೋಗಿ ಒಂದು 4 ಸೋಮವಾರ ಕೊಟ್ಟು ಬರೋವಂಥದ್ದನ್ನು ಮಾಡಿ, ಇಲ್ಲ ಅನಾಥಾಶ್ರಮಕ್ಕೆ
ಅನ್ನದಾನಕ್ಕೆ ಅಕ್ಕಿ ಏನಾದರೂ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದು 4 ಸೋಮವಾರ ನೀವು ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ನಾನು ಕೊಟ್ಟಿರೋ ಎಚ್ಚರಿಕೆನೂ ನೀವು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಫಾರಿನ್ ಸೆಟ್ಲ್ಮೆಂಟ್ಸ್ ಏನಾದರೂ ಈಗ ಎಜುಕೇಷನ್ಗೆ ಏನಾದರೂ ಅಬ್ರಾಡ್ಗೆ ಹೋಗಬೇಕು ಅಂತಿರ್ತಾರೆ, ಅಥವಾ ಅಲ್ಲೇನೋ ಕೆಲಸ ಸಿಗ್ತಾ ಇದೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾರೆ, ಅಥವಾ ಅಲ್ಲಿ ಸಿಗ್ತಾನೇ ಇಲ್ಲ ನಾನು ಏನು ಮಾಡಲಿ ಅನ್ನೋರಿಗೂ ಕೂಡ ಅವಕಾಶ ಸಿಗೋವಂಥದ್ದು. ಈ ರೀತಿ ಅಬ್ರಾಡಲ್ಲಿ ಏನಾದರೂ ಒಂದು ಒಳ್ಳೆಯದು ಅಂದರೆ ಫಾರಿನ್ ಸೆಟ್ಲ್ಮೆಂಟ್ಸ್ ಯೋಗ ಏನಾದರೂ ಇರೋವಂಥದ್ದು. ಜೊತೆಗೆ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತಾ ಇದೆ, ತುಂಬ ಖರ್ಚು ಮಾಡಬೇಕಾಗುತ್ತೆ ಅನ್ನೋವಂಥದ್ದು. ಯಾವುದೇ ರೀತಿಯಲ್ಲಿ ಇರ್ಬೋದು, ಹಣ ನಿಮ್ಮಿಂದ ತುಂಬ ಖರ್ಚಾಗುತ್ತೆ ಅಂತ ತೋರಿಸ್ತಾ ಇರೋದ್ರಿಂದ ನಿಮಗೆ ಕೊಡೋ ಸುಲಭ ಪರಿಹಾರ ಸೋಮವಾರ ಶಿವನ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಮಾಡಿಸೋದನ್ನು ಮರಿಬೇಡಿ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ 4 ಸೋಮವಾರ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ರುದ್ರಂ ಚಮಕಂ ಸೋಮವಾರ ಕೇಳಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಎಕ್ಸ್ಪೆಂಡಿಚರ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಏನಪ್ಪ ಜಾಕ್ಪಾಟ್ ಹೊಡಿತಾ ಅಂತಂದರೆ ಖಂಡಿತವಾಗ್ಲೂ ಯಾವುದೋ ಗೊತ್ತಿಲ್ಲದೆ ಒಂದು 10 ರೂಪಾಯಿ ಒಂದು ಲಾಟ್ರಿ ತೊಗೊಂಡಿರೋರಿಗೆ 1 ಕೋಟಿ ಬರುತ್ತಲ್ವ, ಆ ರೀತಿ ಜಾಕ್ಪಾಟ್ ಟೈಮ್ ನಿಮ್ಮದು. ಉದ್ಯೋಗದಲ್ಲಿ ಸ್ಥಿರತೆ, ನ್ಯೂ ಜಾಬ್ ಆಪರ್ಚುನಿಟೀಸು, ಅಥವಾ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಹೊಸದಾಗಿ ನೀವೇನಾದರೂ ಯೋಚನೆ ಮಾಡಿರ್ತೀರ, ನಿಮಗೇನೋ ಒಂದು ಕನಸಿರುತ್ತೆ, ನಿಮಗೇನೋ ಒಂದು ಆಸೆ ಇರುತ್ತೆ. ಆ ರೀತಿಯಲ್ಲಿ ಅದೆಲ್ಲ ಸರಿ ಹೋಗೋದಕ್ಕೆ ದೇವರೇ ನಿಮಗೆ ಅವಕಾಶ ಒದಗಿಸ್ಕೊಡ್ತಾ ಇರೋಂಥ ಟೈಮು. ಆ ರೀತಿಯಲ್ಲಿ ನಿಮಗೇನಪ್ಪ ಅಂತಂದರೆ ಒಂದು ಅದೃಷ್ಟದ ಟೈಮ್ ಸ್ಟಾರ್ಟ್ ಆಗಿದೆ ಕನ್ಯಾ ರಾಶಿಯವರಿಗೆ. ಎಕ್ಸಲೆಂಟ್ ಅಂತ ಹೇಳ್ತೀನಿ. ಆ ಒಂದು ಇದರಲ್ಲಿ ನಿಮಗೆ ನಾನು ಕೊಡುವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂದರೆ ಶನಿವಾರ 4 ಶನಿವಾರ ಏನು ನವಂಬರ್ ತಿಂಗಳಲ್ಲಿ ಬರುತ್ತೆ, ಯಾವುದಾದ್ರು ವೃದ್ಧಾಶ್ರಮ, ಅನಾಥಾಶ್ರಮ ಹೇಳ್ತಾ ಇಲ್ಲ, ವೃದ್ಧಾಶ್ರಮ ಅಥವಾ ಅನಾಥಾಶ್ರಮದಲ್ಲೇ ವೃದ್ಧರಿದ್ದರೆ, ವಯಸ್ಸಾದಂಥವ್ರಿದ್ದರೆ ಅವರಿಗೆ ಈ ಒಂದು ಚಳಿಗಾಲಕ್ಕೆ ಸ್ವೆಟರ್ಸು ಅಥವಾ ಬೆಡ್ಶೀಟ್ಸು ಏನಾದರೂ ಒಂದು 4 ಜನಕ್ಕೂ ಕೊಟ್ಟರು ಆಗುತ್ತೆ. ನಿಮ್ಮ ಕೆಪಾಸಿಟಿ ಇದ್ದರೆ ಇಡೀ ವೃದ್ಧಾಶ್ರಮದಲ್ಲಿರುವಂಥ ವೃದ್ಧರಿಗೆಲ್ಲ ಕೊಡುವಂಥದ್ದನ್ನು ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸ್ವೆಟರ್ಸು, ಮಫ್ಲರ್ಸು ಅಥವಾ ಬೆಡ್ಶೀಟ್ಸು ಇದನ್ನು ದಾನ ಕೊಡಿ. 4 ಶನಿವಾರ ಕೊಡೋದ್ರಿಂದ ಕನ್ಯಾ ರಾಶಿಯವರಿಗೆ ಬಂಪರ್ ಟೈಮ್ ಅಂತ ಹೇಳ್ತೀನಿ. ಅದೃಷ್ಟದ ಟೈಮು. ಮಿಥುನ ರಾಶಿ, ಕನ್ಯಾ ರಾಶಿ ಎಕ್ಸಲೆಂಟು, ಎಂಜಾಯ್ ಮಾಡಬೇಕು ನಿಮ್ಮ ಟೈಮ್ನ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ಹಣಕಾಸಿನ ಒಂದು ಬಲ ಬರುವಂಥದ್ದು, ಆರ್ಥಿಕ ಸ್ಥಿರತೆ ಬರುವಂಥದ್ದು, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಬರುವಂಥದ್ದು. ತುಂಬ ನೋವೇ ನೋಡಿರೋರಿಗೂ ದೇವ್ರಿಗೂ ಏನಂತಂದರೆ ಸ್ವಲ್ಪ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಆ ರೀತಿ ಒಂದು ಟೈಮ್ ನಿಮಗೆ ಬಂದಿದೆ. ಸೊ ಅದರಿಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರುವಂಥದ್ದು, ಜೊತೆಗೆ ಹಣಕಾಸಿನ ಒಂದು ಏನು ಬಲ ಬರ್ತಾ ಇದೆ. ಇದಕ್ಕೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಶುಕ್ರವಾರ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 1 ಮೊಳ ಮಲ್ಲಿಗೆ ಹೂವು ಸ್ಮೆಲ್ ಚೆನ್ನಾಗಿ ಬರ್ತಾ ಇರಬೇಕು. ಮಗು ತೊಗೊಂಡು ಹೋಗ್ಬೇಡಿ, ಸ್ಮೆಲ್ ಬರಬೇಕು. ಸ್ವಲ್ಪ ಅರಳಿರೋವಂಥದ್ದು ಚೆನ್ನಾಗಿ ಸ್ಮೆಲ್ ಬರೋವಂಥ ಮಲ್ಲಿಗೆ ಹೂವು 1 ಮೊಳ, ಸಾಧ್ಯವಾದರೆ 1 ಹಾರ, ನಿಮಗೆ 2ರಲ್ಲಿ 1 ಯಾವ್ದು ನಿಮ್ಗೆ ಆಗುತ್ತೆ ಅದು. 4 ಊದ್ಬತ್ತಿ ತೊಗೊಳ್ಳಿ, ಚೆನ್ನಾಗಿ ಸ್ಮೆಲ್ ಬರೋದು. ಕರ್ಪೂರ ತೊಗೊಂಡೋಗಿ ಸಾಕು, ಬೇರೆ ಏನು ಬೇಡ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ, ದೇವರ ಒಂದು ಕರುಣೆ, ಒಂದು ಕೃಪೆ ನಿಮ್ಮ ಮೇಲಿದೆ ಅಂತ ಹೇಳ್ತೀವಿ. ಡಿವೈನ್ ಗ್ರೇಸ್ ಅಂತ ಹೇಳ್ತೀವಿ. ಡಿವೈನ್ ಗ್ರೇಸ್ ಅಂತಂದರೆ ಏನು, ನಮಗೆ ದೇವರು ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡೋವಂಥ ಟೈಮು ಅಂತ. ಆ ಟೈಮ್ ಯಾವಾಗಲೂ ಬರಲ್ಲ, ಒಂದು ಒಳ್ಳೆ ಟೈಮ್ ಬಂದಾಗಲೇ ಬರೋದು. ನವಂಬರ್ ತಿಂಗಳು ವೃಶ್ಚಿಕ ರಾಶಿಗೆ ಡಿವೈನ್ ಗ್ರೇಸ್ ಇದೆ ಅಂತ ಹೇಳ್ತೀನಿ. ಫಾರಿನ್ ಟ್ರಿಪ್ಸ್ ಹೋಗುವಂಥದ್ದು, ವೆಲ್ತಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಇನ್ಕ್ರಿಮೆಂಟ್ಸ್ ಇರ್ಬೋದು, ಅಥವಾ ಒಂದು ಪ್ರಮೋಷನ್ ಇರ್ಬೋದು, ಅಥವಾ ಒಂದು ಏನೋ ಒಂದು ಒಳ್ಳೆ ರೀತಿಯಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂಗೆ ಚಮತ್ಕಾರ ನಡೆಯುವಂಥ ಟೈಮು. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಆ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರೋಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ ಮನೆ ಹತ್ರ ಇರೋವಂಥ ಯಾವುದಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅಥವಾ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಈ ರೀತಿ ಜೋಡಿ ಇರೋವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತುಳಸಿ ಕೊಟ್ಟು ಬಂದು ನಿಮ್ಮ ಒಂದು ಹೆಸರಲ್ಲಿ ಅರ್ಚನೆ ಮಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಡಿವೈನ್ ಗ್ರೇಸ್ ಅಂದರೆ ಲಕ್ಷ್ಮೀ ನರಸಿಂಹನ ಆಶೀರ್ವಾದ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಟೈಮ್ ತುಂಬ ಎಕ್ಸಲೆಂಟ್ ಆಗಿರೋದ್ರಿಂದ ಇದನ್ನು ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ನಿಮಗೆ ಕೊಡೋವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂದರೆ ಪ್ರತಿದಿನ ನೀವು ಮನೇಲಿ ಹೇಳ್ಕೊಳ್ಳೋವಂಥದ್ದು ಒಂದು ಲಕ್ಷ್ಮಿಯ ಒಂದು ಏನು ಬೀಜ ಮಂತ್ರ ಇದೆ, ಓಂ ಶ್ರೀ 24 ಟೈಮ್ಸ್ ಡೈಲಿ ಹೇಳ್ಕೊಳ್ಳೋವಂಥದ್ದನ್ನು ಮಾಡಿ. ವೃಶ್ಚಿಕ ರಾಶಿಯವ್ರ ಟೈಮ್ ಎಕ್ಸಲೆಂಟ್ ಅಂತ ಹೇಳ್ತೀನಿ, ತುಂಬ ಒಳ್ಳೆ ಟೈಮು. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಹಣದ ಖರ್ಚು ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಯಾವುದಕ್ಕೂ ಕೂಡಿಟ್ಟಿರೋವಂಥ ದುಡ್ಡು ಅನಾವಶ್ಯಕವಾಗಿ ಪೋಲಾಗ್ಬಿಡುವಂಥದ್ದು, ಸ್ವಲ್ಪ ದುಡ್ಡು ಕಾಸು ಜಾಸ್ತಿ ಖರ್ಚಾಗುವಂಥದ್ದು, ಈ ರೀತಿ ತೋರಿಸ್ತಾ ಇದೆ. ಆ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಅಂತ ಬಂದರೆ, ಇನ್ನೊಂದು ರೀತಿಯಲ್ಲಿ ಗುಪ್ತ ಹಣ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದು ಸ್ವಲ್ಪ ಡಬಲ್ ಮೆಚ್ಯೂರಿಟಿಯಾಗಿ ಬರುವಂಥದ್ದು, ಅಥವಾ ಯಾರಿಗೋ ಕೊಟ್ಟಿರ್ತೀರ ಅವ್ರು ಕೊಡ್ತಾನೆ ಇರಲ್ಲ, ಸತಾಯಿಸ್ತಿರ್ತಾರೆ, ಅವರೇ ಬಂದು ಕೊಡೋವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಏನಾದರೂ ಒಂದು ಲಾಭ ಬರುವಂಥದ್ದು, ಈ ರೀತಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ಬರುವಂಥದ್ದಿದೆ. ಮಿಕ್ಸ್ಡ್ ಅಂತ ಹೇಳ್ತೀನಿ, ಎರಡೂ ಆಗುವಂಥದ್ದು ಅಂತ ಹೇಳೋದ್ರಿಂದ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಸೋಮವಾರ 4 ಸೋಮವಾರ ಒಂದು ಅರ್ಧ ಲೀಟ್ರು
ಹಾಲು ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸುವಂಥದ್ದು, ಅಥವಾ ನಿಮಗೆ ಸಾಧ್ಯವಾಗುತ್ತೆ ಅಂದರೆ ಅನಾಥಾಶ್ರಮಗಳಿಗೆ 4 ಸೋಮವಾರ ಸ್ವಲ್ಪ ಹಾಲಿಗೆ ಸಂಬಂಧಪಟ್ಟಿದ್ದಂದರೆ ಹಾಲೇನಿರುತ್ತೆ ಅದು ಎಷ್ಟಾಗುತ್ತಷ್ಟು 1 ಲೀಟ್ರು 10 ಲೀಟ್ರು 5 ಲೀಟ್ರು ಎಷ್ಟಾಗುತ್ತೆ ನಿಮಗೆ ಅದನ್ನು ಅನಾಥಾಶ್ರಮಕ್ಕಾದರೂ ಕೊಡ್ಬೋದು, ದೇವಸ್ಥಾನಕ್ಕಾದರೂ ಕೊಡ್ಬೋದು. ನಿಮ್ಮ ಕೆಪಾಸಿಟಿ ಕಮ್ಮಿ ಖರ್ಚಲ್ಲಾಗಬೇಕು ಅಂದರೆ ಅರ್ಧ ಲೀಟ್ರ್ ಕೊಡಿ, ನಿಮ್ಮ ಕೈಲಿ ಆಗುತ್ತೆ ಕೆಪಾಸಿಟಿ ಇದ್ದರೆ ಮಾತ್ರ ಅನಾಥಾಶ್ರಮಗಳಿಗೆ ದಾನ ಮಾಡಿ ಅಂತ ಹೇಳ್ತೀನಿ. ಸೋಮವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್. 4 ಸೋಮವಾರ ಮಾಡಿ. ಮಕರ ರಾಶಿಯವರಿಗೆ ಧನ ಯೋಗ ಅಂತ ಹೇಳುತ್ತೆ, ವಿವಾಹ ಯೋಗ ಅಂತ ಹೇಳುತ್ತೆ. ಎಷ್ಟೋ ದಿನ ಆಗಿರುತ್ತೆ, ನೋಡ್ತಾ ಇರದೇ ಇರ್ತೀರ, ಗಂಡು ಹೆಣ್ಣು ಸೆಟ್ಟಾಗೇ ಇರೋದಿಲ್ಲ, ಎಂಗೇಜ್ಮೆಂಟ್ವರೆಗೂ ಬಂದು ನಿಂತೋಗಿರೋವಂಥದ್ದು, ಮದುವೆವರೆಗೂ ಬಂದು ಕಟ್ಟಾಗುವಂಥದ್ದು, ಮಾತುಕತೆಯಲ್ಲಿ ಹೋಗ್ಬಿಡೋವಂಥದ್ದು, ಈ ರೀತಿ ಎಲ್ಲ ಆಗ್ತಿರುತ್ತೆ. ಕೆಲವ್ರಿಗೆ ಎಣ್ಣೆ ಸಿಕ್ಕಿರಲ್ಲ, ಕೆಲವ್ರಿಗೆ ಗಂಡೆ ಸಿಕ್ಕಿರಲ್ಲ. ಅಂದರೆ ಈ ಟೈಮ್ ನಿಮ್ಮದು ಅಂತ ಹೇಳ್ತೀನಿ. ವಿವಾಹ ಯೋಗಕ್ಕೆ ಒಳ್ಳೆ ಟೈಮ್ ಹೇಳೋವಂಥದ್ದು. ಆ ರೀತಿಯಲ್ಲಿ ಈ ಒಂದು ಮದುವೆಗೆ ಸಂಬಂಧಪಟ್ಟಂಗೆ ಏನಾದರೂ ನೋಡ್ತಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಾರ್ತಿಕ ಮಾಸದಲ್ಲಿ ಇದೆಲ್ಲ ಶುಭ ಒಂದು ಏನು ನಡಿಬೇಕು ಕಾರ್ಯಗಳು ಅಂತ ಹೇಳ್ತೀವಿ, ಅದಕ್ಕೆಲ್ಲ ಒಳ್ಳೆ ಟೈಮ್ ಬಂದಿರೋವಂಥದ್ದು. ಸೊ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ದೇವಸ್ಥಾನ ನಿಯರೆಸ್ಟ್ ಇರೋವಂಥದ್ದಕ್ಕೆ ಎಲ್ಲಾದರೂ ನಿಮ್ಗೆ ಎಷ್ಟು ಹತ್ರ ಇರುತ್ತೋ ಅಥವಾ ದೂರ ಇರುತ್ತೋ ಆಗುತ್ತೆ ಅಂತಂದರೆ ಶುಕ್ರವಾರ ಒಂದು ಅರ್ಧ KGಯಷ್ಟು ಅವರೆಕಾಳು ಒಣಗಿರಬೇಕು. ಹಸಿ ಅವರೆಕಾಳು ಕೊಡಬಾರ್ದು. ಹಸಿ ಅವರೆಕಾಳು ಕೊಡೋದ್ರಿಂದ ಅದು ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರೋಲ್ಲ. ಒಣಗಿದ ಅವರೆಕಾಳು ಒಂದು 600 ಗ್ರಾಮು ಬಿಳಿ ಬಟ್ಟೆಯಲ್ಲಿ ಕಟ್ಟಿ 4 ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡುವಂಥದ್ದನ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವರು ಅದೊಂದು ಯಾವಾಗಲೂ ಕಮೆಂಟ್ ಆಗ್ತಾರೆ, ನಮ್ಮ ಮನೆ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲ, ನಮ್ಮ ಮನೆ ಹತ್ರ ವಿಷ್ಣು ದೇವಸ್ಥಾನ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ದೇವಸ್ಥಾನಗಳಲ್ಲಿ ಕೊಟ್ಟರು ಕೂಡ ನಡೆಯುತ್ತೆ. ನಿಮ್ಗೆ ಹತ್ರದಲ್ಲಿ ಯಾವ ದೇವಸ್ಥಾನ ಇರುತ್ತೆ ಅಲ್ಲೇ ತೊಗೊಂಡೋಗಿ ಕೊಡಿ. ಖಂಡಿತವಾಗ್ಲೂ ಹುಡ್ಕೊಂಡು ಎಷ್ಟೋ ದೂರ ಎಲ್ಲ ಹೋಗಬೇಕು ಅಂತೇನಿಲ್ಲ. ನಿಯರೆಸ್ಟ್ ಯಾವುದಾದ್ರೂ ನಾನು ಮಹಾಲಕ್ಷ್ಮಿ ಅಂದ ತಕ್ಷಣ ಅಮ್ಮನವ್ರ ದೇವಸ್ಥಾನ ಯಾವುದಿದ್ರೂ ಕೊಡಿ, ಪರವಾಗಿಲ್ಲ. ಪಾರ್ವತಿಗೂ ಕೊಡ್ಬೋದು, ನೀವು ದುರ್ಗಾ ಪರಮೇಶ್ವರಿಗೂ ಕೊಡ್ಬೋದು, ಯಾವುದಿರುತ್ತೋ ಅದಕ್ಕೆ ಕೊಡಿ ಅಂತ ಹೇಳ್ತೀನಿ. ಸುಮ್ಮನೆ ಕಮೆಂಟ್ಗಳ ಮೇಲೆ ಕಮೆಂಟ್ ಸುಮ್ಮನೆ ಆಗ್ತಿರ್ತೀರಾ, ಅದರಿಂದ ಇನ್ನು ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಸಾಲದಿಂದ ಮತ್ತು ರೋಗದಿಂದ ಮುಕ್ತಿ. ಹಳೆಯ ಕಾಯಿಲೆಗಳು ಹೋಗ್ತಾನೆ ಇರಲ್ಲ, ಎಷ್ಟೋ ಟ್ರೀಟ್ಮೆಂಟ್ಸ್ ತೊಗೊಂಬಿಟ್ಟಿರ್ತೀರ, ಹೋಗ್ತಿರಲ್ಲ ಅನ್ನೋರಿಗೆ ಟ್ರೀಟ್ಮೆಂಟ್ ಸಹಾಯನೇ ಬೇಕಾಗಿಲ್ಲ, ಅದಾಗೇ ಹೋಗುವಂಥ ಟೈಮ್ ಬಂದಿದೆ. ಅದೇ ಜೊತೆಯಲ್ಲಿ ಒಂದು ಸಾಲದಿಂದ ಮುಕ್ತಿ. ಸಾಲ ಯಾರಿಗಾದ್ರೂ ಒಂದು ತೊಗೊಂಡಿರ್ತೀರ, ತೀರ್ಸೋಕ್ಕಾಗ್ತಾ ಇರಲ್ಲ ಅನ್ನೋವಂಥದ್ದು, ಲೋನ್ಸ್ ತೊಗೊಂಡಿರ್ತೀರ, ತೀರ್ಸೋಕ್ಕಾಗಲ್ಲ ಅನ್ನೋರಿಗೆ ಈಗ ಸಾಲದಿಂದ ಮುಕ್ತಿ ಸಿಗುವಂಥದ್ದು. ಜೊತೆಗೆ ಶತ್ರು ಸಂಹಾರ. ಇದಕ್ಕಿಂತ ಒಂದು ಒಳ್ಳೆ ಭಾಗ್ಯ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಈ ಹಿತಶತ್ರುಗಳೇ ಜಾಸ್ತಿ ಇದ್ದಾರೆ. ಹಿತಶತ್ರುಗಳು ಅಂದರೆ ಎಲ್ಲೋ ಇರಲ್ಲ, ನಮ್ಮ ಮನೆ ಒಳಗಡೆನೇ ಇರ್ತಾರೆ, ನಮ್ಮ ಜೊತೆಗೇ ಇರ್ತಾರೆ. ಫ್ರೆಂಡ್ಸ್ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಆ ಶತ್ರು ಸಂಹಾರ ಆಗೋವಂಥ ಒಂದು ಟೈಮ್ ಬಂದಿದೆ. ನಿಮಗೆ ನಾನು ಕೊಡೋವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಏನಾದರೂ ಇದೆ ಅಂತಂದರೆ ನಿಮ್ಗೆ ನಿಯರೆಸ್ಟು ಅಥವಾ ದೂರ ಇದ್ರೂ ಅಟ್ಲೀಸ್ಟು ಒಂದು ಯಾವುದಾದ್ರೂ ಒಂದು ಮಂಗಳವಾರ ಹೋಗಿ ಬರೋವಂಥದ್ದನ್ನು ಮಾಡಿ. ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗೋದು ನಿಮ್ಗೆ ಆಗಲ್ಲ, ನಮ್ಮ ಹತ್ರ ಎಲ್ಲೂ ಇಲ್ಲ ಅಂದರೆ ಕಾಲಭೈರವ ದೇವಸ್ಥಾನ ಯಾವುದಾದ್ರೂ ಇದ್ದರೆ ನಿಮ್ಗೆ ನಿಯರೆಸ್ಟು ಅಥವಾ ಆದಿಚುಂಚನಗಿರಿಗೂ ಹೋಗ್ಬೋದು. ನೀವು ಒಂದು 4 ಸೋಮವಾರ ಹೋಗಿ ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ, ಶತ್ರು ಕೂಡ ಸಂಹಾರ ಆಗ್ತಾನೆ. ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನೀವು ಮಂಗಳವಾರ ಹೋಗಬೇಕಾಗತ್ತೆ. ಕಾಲಭೈರವನಿಗೆ ಹೋಗಬೇಕು ಅಂದರೆ ಸೋಮವಾರ ಹೋಗಬೇಕಾಗತ್ತೆ. ನೋಡಿಕೊಂಡು ನಿಮ್ಗೆ ಯಾವ ದೇವಸ್ಥಾನ ಆಗುತ್ತೆ ಹೋಗೋದಕ್ಕೆ 4 ಮಂಗಳವಾರ ಅಥವಾ 4 ಸೋಮವಾರ ಮಾಡ್ಕೊಳ್ಳಿ. ಕುಂಭರಾಶಿ ಟೈಮು ಪರವಾಗಿಲ್ಲ, ಚೆನ್ನಾಗಿದೆ. ಕೊನೆಯದಾಗಿ ಮೀನರಾಶಿ. ಯಾವಾಗಲೂ ಹೇಳ್ತೀರಾ ಮೀನರಾಶಿ ಕಮ್ಮಿ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀರಾ ಅಂತ. ನಿಮ್ದು ಎಷ್ಟಿರುತ್ತೆ ಅಷ್ಟೇ ನಾನು ಹೇಳೋಕ್ಕಾಗುತ್ತೆ. ಸುಮ್ಮನೆ ಏನೇನೋ ಸೇರಿಸಿ ನಿಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಈ ಥರ ಎಲ್ಲ ನಾನು ಹೇಳೋದಿಲ್ಲ. ಎಷ್ಟಿರುತ್ತೆ ಅಷ್ಟೇ ಹೇಳ್ತೀನಿ. ಅದರಲ್ಲೂ ಕೂಡ ಮೀನರಾಶಿಯವರಿಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬಂದಿರೋಂಥ ಟೈಮು. ಸಂತಾನ ಫಲ. ಎಷ್ಟೋ ಜನ IVF ಟ್ರೀಟ್ಮೆಂಟ್ಸ್ಗೆ ನೋಡ್ತಿರ್ತೀರಾ, ಅಥವಾ ಒಂದು ಪ್ಲ್ಯಾನಿಂಗ್ ಅಂತ ಇರುತ್ತೆ ನಿಮ್ಮದು, ಆ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡಿರ್ತಿರ್ತೀರ ಸಂತಾನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಈ ಟೈಮ್ ಬಿಟ್ಟರೆ ಮತ್ತೆ ನಿಮಗೆ ಡಿಸೆಂಬರ್ಗೆ ಮತ್ತು ಈ ಒಂದು ಗಳಿಗೆ ಹೋಗ್ಬಿಡುತ್ತೆ, ಮತ್ತೆ ಜೂನ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅದರಿಂದ ಈ ಕರೆಕ್ಟ್ ಟೈಮ್ನ ಕರೆಕ್ಟಾದಂಥ ಒಂದು ಯಾವ್ದಾದ್ರು ಪ್ಲ್ಯಾನಿಂಗ್ ಇದ್ದರೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರ್ತೀರಾ, ಅಥವಾ ಶೇರ್ಸು ಇದರೆಲ್ಲ ನೋಡ್ತಿರ್ತೀರ ಅಂದರೆ ಅನಲೈಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಸ್ಟಾಕ್ ಮಾರ್ಕೆಟ್ ಇವಾಗ ಏನು ಅಂಥ ಒಂದು ಒಳ್ಳೆ ಬೂಮ್ ಇಲ್ಲದೆ ಇರೋದ್ರಿಂದ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ತುಂಬ ಜನ ನನ್ನ ಕೇಳ್ತಿರ್ತೀರ ಸ್ಟಾಕ್ಸು ಶೇರ್ಸಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ನನಗೆ ಬರುತ್ತಾ ಅಂತ. ಚಿಕ್ಕದಾಗಿ ಟ್ರೈ ಮಾಡಿಕೊಂಡು ನೀವು ಅನಲೈಸ್ ಮಾಡಿ ಮಾರ್ಕೆಟ್ನ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ನಾನು ಹೇಳ್ತೀನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೋಗುವಂಥದ್ದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಲಾಂಗ್ ಟರ್ಮ್ ಯಾವತ್ತೂ ನಮಗೆ ಅಂತ ಲಾಸ್ ಅಂತೂ ಆಗೋದಿಲ್ಲ, ತುಂಬ ಲಾಭ ಬಂದಿಲ್ಲ ಅಂದರೆ ಲಾಸ್ ಆಗೋದಿಲ್ಲ. ನಮ್ಮ ಕೈಗೆ ಏನು ಸಿಗಬೇಕೋ ಅದು ಸಿಗುತ್ತೆ. ಅದರಿಂದ ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಅನಲೈಸ್ ಮಾಡಬೇಕು. ಎರಡೂ ಮಾಡಿ ನೀವು ಈ ರೀತಿ ಏನಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಟೈಮ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದಕ್ಕೆ ನಾನು ನಿಮ್ಗೆ ಕೊಡ್ತಾ ಇರೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ದಕ್ಷಿಣಾಮೂರ್ತಿ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಗಳು ಯಾವುದಾದ್ರು ನಿಯರೆಸ್ಟ್ ಇದ್ದರೆ ಅನ್ನದಾನಕ್ಕೆ ಏನಾದರೂ ನಿಮ್ಮ ಕೈಲಾಗುವಂಥ ಒಂದು ಸೇವೆನ ಮಾಡೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಒಂದು 300 ಗ್ರಾಮು ಈಶ್ವರನ ದೇವಸ್ಥಾನ ನಿಯರೆಸ್ಟ್ ಯಾವುದಿರುತ್ತೆ ಅದಕ್ಕೆ
ಗುರುವಾರ ಒಂದು 300 ಗ್ರಾಮು ಅರಿಶಿನ ಕೊಂಬು ಫ್ರೆಶ್ ಆಗಿರುವಂಥದ್ದು ಅಂಗಡಿಯಲ್ಲಾದರೂ ಸಿಗಲಿ ಅಥವಾ ಹೊರಗಡೆ ಗ್ರಂಥಿಕೆ ಅಂಗಡಿಯಲ್ಲಾದರೂ ಸರಿ, ನೀವು ಒಂದು 300 ಗ್ರಾಮ್ ತೊಗೊಂಡೋಗಿ ಕೊಡೋದ್ರಿಂದ ಈ ಸಂತಾನದ ನಾನೇನು ಹೇಳಿದೆ, ಅದು ಯಾರ್ಯಾರು ಟ್ರೈ ಮಾಡಬೇಕು ಅಂತಿದ್ದೀರಾ, ಪ್ಲ್ಯಾನ್ ಮಾಡ್ತಿದ್ದೀರಾ, ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುವಂಥ ಟೈಮ್ ಇದೆ. ಸೊ ಅದರಿಂದ ಇದನ್ನು ದಾನ ಕೊಡ್ತಾ ಬನ್ನಿ. 300 ಗ್ರಾಮು ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಬಿಟ್ಟು ದಾನ ಕೊಡ್ತಾ ಬನ್ನಿ. ಒಂದು 4 ಗುರುವಾರ ತುಂಬ ಒಳ್ಳೆ ರಿಸಲ್ಟ್ಸ್ ನವಂಬರಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಈ ರೀತಿಯಲ್ಲಿ ನಿಮಗೆಲ್ರಿಗೂ ಈ ಒಂದು ನವಂಬರ್ ತಿಂಗಳು ಯಾವ ರೀತಿ ಇರುತ್ತೆ, ಯಾವ್ಯಾವ ಥರ ಒಂದು ರಿಸಲ್ಟ್ಸ್ ಬರಬೇಕು, ಅದೇ ರೀತಿಯಲ್ಲಿ ಎಚ್ಚರಿಕೆ ಯಾವ ಥರ ತೊಗೋಬೇಕು, ನೀವೇನು ರೆಮಿಡೀಸ್ ಮಾಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಅದು ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.